ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತಿನ ಲಾಗಲ್ಲಿ ದೋಸೆ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆ ದೋಸೆಗಾಗಲಿ, ಸೆಟ್ ದೋಸೆಗಾಗಲಿ, ಸಾಫ್ಟ್ ದೋಸೆಗಾಗಲಿ, ಕ್ರಿಸ್ಪಿ ದೋಸೆಗಾಗಲಿ ಇದೆಲ್ಲದಕ್ಕೂ ಒಂದೇ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥ ದೋಸೆ ಹಿಟ್ಟು 3 ದಿವಸ ಇಟ್ಟರೂ ಕೂಡ ಹುಳಿ ಬರಲ್ಲ. ಮೊದಲನೇ ದಿನ ಯಾವ ರೀತಿ ಇರುತ್ತೋ 3 ದಿವಸದ ನಂತರದೂ ಕೂಡ ಅದೇ ರೀತಿ ಇರುತ್ತೆ. ಯಾವುದೇ ರೀತಿ ಹುಳಿ ಬರಲ್ಲ, ಸ್ಮೆಲ್ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ನಮಗೆ ನಾಳೆ ದೋಸೆ ಮಾಡಬೇಕಾಗುತ್ತೆ ಅಂದರೆ ಇವತ್ತಿನ ದಿವಸ ಬೆಳಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ನೋಡಿ, ಒಂದು ಅರ್ಧ ಬೌಲಷ್ಟು ಉದ್ದಿನಬೇಳೆ, ನಾವು ಯಾವ ಬೌಲಲ್ಲಿ ಅಕ್ಕಿ ತೊಗೊಳ್ತೀವೋ ಅದೇ ಬೌಲ್ನಲ್ಲಿ ಅರ್ಧ ಬೌಲಷ್ಟು ಉದ್ದಿನಬೇಳೆ, ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಅವಲಕ್ಕಿ, ಉದ್ದಿನಬೇಳೆ ಎಷ್ಟು ಹಾಕ್ಕೊಂಡಿದ್ವೋ ಅಷ್ಟೇ ಪ್ರಮಾಣದ ಅವಲಕ್ಕಿ, ಅರ್ಧ ಬೌಲ್ ಆಗೋಷ್ಟು ಅವಲಕ್ಕಿ. ಗಟ್ಟಿ ಅವಲಕ್ಕಿ ಆದರೂ ಆಗುತ್ತೆ, ಪೇಪರ್ ಅವಲಕ್ಕಿ ಆದರೂ ಆಗುತ್ತೆ, ಎರಡಾದ್ರೂ ಓಕೆ. ಅವಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಬೌಲ್ ಅವಲಕ್ಕಿ, 1 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಬಿಟ್ಟು 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಬೇಕು. ನೀಟಾಗಿ 2 ಸರಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಪೌಡರ್ ಎಲ್ಲ ಇರುತ್ತೆ, ಕೆಮಿಕಲ್ ಪೌಡರ್, ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಾದಮೇಲೆ ನಾವು ರುಬ್ಬೋದಕ್ಕೆ ಯಾವ ನೀರು ಯೂಸ್ ಮಾಡ್ತೀವೋ ಅದೇ ನೀರನ್ನ ಹಾಕಿ ಇಡೋದ್ರಿಂದ ರುಬ್ಬೋದಕ್ಕೂ ಕೂಡ ಅದೇ ನೀರು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಪಾತ್ರೆಗೆ 2 ಬೌಲಷ್ಟು ಅಕ್ಕಿ, ಯಾವ ಬೌಲಲ್ಲಿ ಉದ್ದಿನಬೇಳೆ ಅವಲಕ್ಕಿ ತೊಗೊಂಡಿದ್ವೋ ಅದೇ ಬೌಲಲ್ಲಿ 2 ಬೌಲಷ್ಟು ಅಕ್ಕಿ ಹಾಕ್ಕೊತೀನಿ. ಯಾವ ಅಕ್ಕಿನಾದರೂ ಹಾಕೊಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ಕೊತಾ ಇದ್ದೀನಿ. ರೇಷನ್ ಅಕ್ಕಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ರೇಷನ್ ಅಕ್ಕಿನೇ ಜಾಸ್ತಿ ಯೂಸ್ ಮಾಡ್ತೀನಿ. ರೇಷನ್ ಅಕ್ಕಿ ಇಲ್ಲ ಅಂದರೆ ನಾವು ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತೀವೋ ಅದೇ ಅಕ್ಕಿ ಕೂಡ ಹಾಕೊಬೋದು, ಚೆನ್ನಾಗಿರುತ್ತೆ. 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಬೇಕು. ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು, ತೊಳೆದು ನೀರು ಚೆಲ್ಲಿದ ಮೇಲೆ ಇವಾಗ ಬೇರೆ ನೀರನ್ನ ಹಾಕಿಬಿಟ್ಟು 8 ಅವರು ನೆನೆಯೋದಕ್ಕೆ ಬಿಡಬೇಕು. 8 ಅಥವಾ 10 ಅವರಾದರೂ ತೊಂದರೆ ಇಲ್ಲ, ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಉದ್ದಿನಬೇಳೆ ಮೆಂತ್ಯ ಹಾಕಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಇದ್ರ ಕೆಲಸ ಸಂಜೆ. ಅವಲಕ್ಕಿನ ರಾತ್ರಿ ರುಬ್ಬುವಾಗ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಸಂಜೆ ಆಗಿದೆ. ಇವಾಗ ರುಬ್ಬೋದಕ್ಕೆ ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ. ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ ಅರ್ಧ ಗಂಟೆ ಮುಂಚೆ. 2 ರಿಂದ 3 ಬಾರಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಡ್ತೀನಿ. ಇದು ನೆನೆಯೋಷ್ಟೊತ್ತಿಗೆ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊತೀನಿ. ನೋಡಿ, ಮೊದಲಿಗೆ ಇಲ್ಲಿ ಉದ್ದಿನಬೇಳೆ ನೆನೆ ಹಾಕಿದ ನೀರನ್ನ ನಾನು ಚೆಲ್ಲಲ್ಲ, ಅದೇ ನೀರನ್ನ ರುಬ್ಬೋದಕ್ಕೆ ಕೂಡ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ನೀಟಾಗಿ ತೊಳೆದು ನೆನೆ ಹಾಕಿದ್ವಲ್ಲ, ಏನೂ ಆಗೋಲ್ಲ. ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ನೀರು ಯೂಸ್ ಮಾಡ್ತೀನಿ ನಾನು. ಇನ್ನೊಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಅಕ್ಕಿನ 2 ರಿಂದ 3 ಸರಿ ಮತ್ತೆ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದು ನೀರು ಚೆಲ್ಕೊಂಡು ಈ ಟೈಮಲ್ಲಿ ಫಸ್ಟು ಉದ್ದಿನಬೇಳೆ ರುಬ್ಕೊತೀನಿ. ಉದ್ದಿನಬೇಳೆನ ನುಣ್ಣಗೆ ರುಬ್ಕೊಬೇಕು. ಈ ಟೈಮಲ್ಲಿ ಒಂದು ಸ್ವಲ್ಪ ಅರ್ಧ ಬೌಲಷ್ಟು ಅನ್ನ, ಯಾವ ಬೌಲಲ್ಲಿ ಅಕ್ಕಿ ಹಾಕಿರ್ತೀವೋ ಅದೇ ಬೌಲಲ್ಲಿ ಅರ್ಧದಷ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊತೀನಿ. ಅನ್ನ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ. ಇನ್ನೂ ಮಸಾಲೆ ದೋಸೆ ಥರ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಉದ್ದಿನಬೇಳೆ ನೆನೆಸುವಾಗ ಒಂದು 2-3 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆ ಸೇರಿಸ್ತಾ ಇಲ್ಲ ಇಲ್ಲಿ. ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ತುಂಬಾ ನಯಸ್ಸಾಗಬೇಕು. ನಯಸ್ಸಾಗಿ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಮೊದಲಿಗೆ ಉದ್ದಿನಬೇಳೆ ಅನ್ನ ನಯಸ್ಸಾಗಿ ರುಬ್ಕೊಂಡಾಯಿತು. ಉದ್ದಿನಬೇಳೆ ಅನ್ನ ರುಬ್ಬಾದಮೇಲೆ ಇವಾಗ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ತುಂಬ ನಯಸ್ಸಾಗಿ ರುಬ್ಕೊಬೇಕು ದೋಸೆ ಹಿಟ್ಟಿಗೆ, ಆವಾಗಲೇ ದೋಸೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರೋದು. 2 ದಿವಸ ಇಟ್ಟರೂ ಕೂಡ ಏನೂ ಆಗೋಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಮಾಡ್ತಾರೋ ಹಿಟ್ಟು ನನಗೆ 3 ದಿವಸಕ್ಕಾಗುತ್ತೆ. ನೋಡಿ, ಅವಲಕ್ಕಿ ನೆನೆಸಿಟ್ಟಿದ್ದೆ, ಅರ್ಧ ಗಂಟೆ ಆಗಿದೆ. ಇವಾಗ ಮತ್ತೆ 2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅವಲಕ್ಕಿ ಸೇರಿಸ್ಕೊಂಡು ಅವಲಕ್ಕಿನೂ ಕೂಡ ನಯಸ್ಸಾಗಿ ರುಬ್ಕೊತೀನಿ. ಕೆಲವ್ರು ಅನ್ಕೊತೀರಿ ಇದೆಲ್ಲ ನಮಗೆ ಗೊತ್ತಿಲ್ವಾ, ಇವ್ರು ತೋರಿಸ್ಬೇಕಾ ಅಂತ. ನೀವು ಗೊತ್ತಿರೋರು ತಲೆ ಕೆಡಿಸ್ಕೋಬೇಡಿ. ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನಯಸ್ಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊತೀನಿ. ನೀಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ರಿಂದ 10 ನಿಮಿಷನಾದರೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀಟಾಗಿ ಅನ್ನ, ಉದ್ದಿನಬೇಳೆ, ಅವಲಕ್ಕಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಟೈಮಲ್ಲಿ ಸ್ವಲ್ಪ ಮಿಕ್ಸಿ ತೊಳೆದ್ಬಿಟ್ಟು ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ, ಯಾಕೆ ದೋಸೆಗಲ್ವಾ, ತುಂಬ ತೆಳುವಲ್ಲ, ಮೀಡಿಯಮ್ ಇರಬೇಕು. ತುಂಬ ತೆಳು ಮಾಡ್ಕೊಂಡ್ರೂ ಚೆನ್ನಾಗಿರಲ್ಲ. ನೋಡಿ, ಈ ಲೆವೆಲಿಗೆ ಇರಬೇಕು, ಚೆನ್ನಾಗಿ ಬರುತ್ತೆ.
ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಕೂಡ. ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಂಡು, ನಾನು ಬಾಕ್ಸಿಗೆ ತುಂಬ ಆಯಿತು ಹಂಗಾಗಿ ಸ್ವಲ್ಪ ಎತ್ತಿಕ್ಕಿದ್ದೀನಿ ಬೇರೆ ಬಾಕ್ಸಿಗೆ. ಈ ಬಾಕ್ಸಿಗೆ ಇವಾಗ ಮುಚ್ಚಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋ ಅಂಥ ಜಾಗದಲ್ಲಿ ಎತ್ತಿಕ್ತೀನಿ. ಗ್ಯಾಸ್ ಸ್ಟವ್ ಹತ್ರ ಸ್ವಲ್ಪ ಬೆಚ್ಚಗಿರುತ್ತೆ, ಆದ್ದರಿಂದ ನಾನು ಗ್ಯಾಸ್ ಪಕ್ಕದಲ್ಲೇ ಇಡ್ತೀನಿ. ನೋಡಿ ಇದು ಸ್ವಲ್ಪ ಎಕ್ಸ್ಟ್ರಾ ಆಯಿತು, ಇದನ್ನು ಕೂಡ ಸಪ್ರೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇರುವಂಥ ಕುಟ್ಟಪ್ಪನ ಇಡ್ತೀನಿ. ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಬೆಳೆದಿರುತ್ತೆ ಅಂದ್ಬಿಟ್ಟು. ನೋಡಿ ಬೆಳಗ್ಗೆ ಆಗಿದೆ ಇವಾಗ 7:30. ಇವಾಗ ನಾನು ಇವತ್ತು ಮಕ್ಕಳಿಗೆ ರಜೆ ಇದೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. 7:30 ಈ ಟೈಮಲ್ಲಿ ನೋಡಿ ಯಾವ ಥರ ತುಂಬಿ ಉಕ್ತಾ ಇದೆ. ನಮ್ಮನೇಲಿ ಬೇಗ ಎತ್ತಿದ್ದಾರೆ, ಹಂಗಾಗಿ ಮೇಲೆ ಇಟ್ಟಿರುವಂಥ ಬೌಲ್ನ ತೆಗೆದಿದ್ದಾರೆ. ಅದು ಕೂಡ ತುಂಬಿ ಉಕ್ತಾ ಇತ್ತು ಅಂತ ಹೇಳ್ಬಿಟ್ಟು ಎತ್ತಿ ಸಪ್ರೇಟ್ ಎತ್ತಿಕ್ಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದ್ಬಿಟ್ಟು. ನಮಗೆ ಈ ಹಿಟ್ಟು 3 ದಿವಸಕ್ಕೆ ಆಗುತ್ತೆ, ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಕಿದ್ದು 2 ಬೌಲ್ ಅಕ್ಕಿ, ಆದರೆ ನೋಡಿ ಎಷ್ಟು ಚೆನ್ನಾಗಿದೆ. ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಒಂದು 10ರಿಂದ 12 ಜನ ಆರಾಮಾಗಿ ತಿನ್ಬೋದು, ಅಷ್ಟು ಹಿಟ್ಟು ರೆಡಿಯಾಗಿದೆ. ಅಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಾನು ಏನೇನು ಬಳಸಿದೆ ಅಷ್ಟನ್ನೇ ಬಳಸಿದರೆ ಸಾಕು, ಎಕ್ಸ್ಟ್ರಾ ಏನೂ ಹಾಕೋದು ಬೇಡ. ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಮಾಡ್ಕೊತೀವಿ, ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿವತ್ತು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 ಆಲೂಗಡ್ಡೆನ ಹಾಕ್ಬಿಟ್ಟು ಜೊತೆಗೆ ಮಕ್ಕಳಿಗೆ 4 ಮೊಟ್ಟೆ ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ. ನೋಡಿ ಈ ಸೈಡಲ್ಲಿ ಒಂದು ಬೌಲಲ್ಲಿ ಇಟ್ಟಿದ್ನಲ್ಲ, ಅದೇ ಹಿಟ್ಟು ನಮಗೆ ಇವಾಗ ಸಾಕಾಗುತ್ತೆ. ಈ ಹಿಟ್ಟಿಗೆ ಬೆಳಗ್ಗೆ ಏನು ಮಿಕ್ಸ್ ಮಾಡಬಾರ್ದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ, ಇದ್ರ ಜೊತೆಗೆ ಸೋಡಾ ಆಗಲಿ ಬೇರೆ ಏನು ಕೂಡ ಮಿಕ್ಸ್ ಮಾಡ್ಕೊಬಾರ್ದು. ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಸ್ಪಾಂಜ್ ಥರ ಕಾಣಿಸ್ತಿದೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಸೆಟ್ಟು ದೋಸೆಗಂತೂ ತುಂಬ ಚೆನ್ನಾಗಿ ಹದವಾಗಿದೆ ಇದು. ಮಸಾಲೆ ದೋಸೆಗೆ, ಸೆಟ್ಟು ದೋಸೆಗೆ ನಾವು ಏನು ಬೇಕಾದ್ರೂ ಈ ಹಿಟ್ಟಿನಿಂದ ಮಾಡ್ಕೊಬೋದು, ತುಂಬಾ ಚೆನ್ನಾಗಿದೆ. ಒಂದು ಸೈಡಲ್ಲಿ ತವಾ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಮಾಡಿಕೊಡ್ತಾ ಇದ್ದರೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ಇಷ್ಟಪಟ್ಟು ತಿಂತಾರೆ, ಬಿಸಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾ ಇದ್ದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಮಾಡಿಕೊಟ್ಟು ನಿಮಗೆ ಸುಸ್ತಾಗುತ್ತೆ. ಒಳ್ಳೆ ಸೈಡ್ಸಿಗೆ ಇದ್ರ ಜೊತೆಗಂತೂ ಆಲೂಗಡ್ಡೆ ಪಲ್ಯ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ. ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು. ನಮ್ಮನೇಲಿ ಆಲ್ರೆಡಿ ಎಲ್ಲ ಟಿಫನಿಗೆ ರೆಡಿ ಆಗ್ತಾ ಇದ್ದಾರೆ, ಹಂಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ದೋಸೆ ಹಾಕ್ಬಿಟ್ಟು ಸ್ವಲ್ಪ ಮೇಲಕ್ಕೆ ಆಯಿಲ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಾಂದರೆ ತುಪ್ಪ ಕೂಡ ಹಾಕೊಬೋದು, ನಿಮಗೆ ಯಾವ್ದು ಇಷ್ಟನೋ ಅದನ್ನೇ ಹಾಕೊಬೋದು. ನಾನಿಲ್ಲಿ ಸ್ವಲ್ಪ ಮೇಲಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಹಂಗೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನನ್ನ ಮಕ್ಕಳಿಗೆ ಕ್ರಿಸ್ಪಿ ಇದ್ದರೆ ಇಷ್ಟ, ಹಂಗಾಗಿ ನಾನು ಸ್ವಲ್ಪ ರೋಸ್ಟಾಗೆ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ. ಇಷ್ಟಕ್ಕೆ ಸ್ಟಾಪ್ ಮಾಡಿದರೆ ಅದು ಸೆಟ್ ದೋಸೆ, ಅಗಲ ಮಾಡಿದರೆ ಮಾಮೂಲಿ ದೋಸೆ, ಇನ್ನೂ ಅಗಲ ಮಾಡಿದರೆ ಅದು ಮಸಾಲೆ ದೋಸೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಎಷ್ಟು ಬೇಕೋ ಅಷ್ಟೇ ಅವಾಗವಾಗ ಮಾಡ್ಕೊಬೋದು. ಉಳಿದಂಥ ಹಿಟ್ಟನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ. ನಿಮಗೆ ಇವತ್ತಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಉಳಿದಂಥ ಹಿಟ್ಟನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳೋದ್ರಿಂದ ಇವತ್ತು ಯಾವ ರೀತಿ ಇಟ್ಟಿರ್ತೀರೋ 3 ದಿವಸ ಆದಮೇಲೂ ಕೂಡ ಹಿಟ್ಟು ಅದೇ ರೀತಿ ಇರುತ್ತೆ, ಹುಳಿ ಬರಲ್ಲ, ಏನೂ ಆಗೋಲ್ಲ, ಟೇಸ್ಟು ಕೂಡ ಕೆಡಲ್ಲ, ಚೆನ್ನಾಗಿರುತ್ತೆ. ತಕ್ಷಣ ಎತ್ತಿಟ್ಕೊಬೇಕು. ಇನ್ನೂ 2 ಅವರ್ ಬಿಟ್ಟರೆ ಸ್ವಲ್ಪ ಹಿಟ್ಟು ಹುಳಿ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಇವಾಗಲೇ ಎತ್ತಿಟ್ಕೊಬೇಕು. ನಾನು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಂಥ ಹಿಟ್ಟನ್ನ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನಾವು ಹೆಂಗೆ ಮಾಡ್ಕೊತೀವೋ ಆ ರೀತಿ ಬರುತ್ತೆ ಹಿಟ್ಟು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಆಗಲಿ ತುಪ್ಪ ಆಗಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೊಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಬೇಗ ಕೂಡ ಆಗುತ್ತೆ. ಈವ್ನಿಂಗ್ ಏನಾರು ಅರ್ಜೆಂಟು ಸ್ನ್ಯಾಕ್ಸಿಗೆ ಏನೂ ಇಲ್ಲ ಅಂದರೆ ಮಕ್ಕಳಿಗೆ ಒಂದೊಂದು ದೋಸೆ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಲು ಜೊತೆ ಅಥವಾ ಟೀ ಕುಡಿಯೋಂಥ ಮಕ್ಕಳಿದ್ರೆ ಟೀ ಕಾಫಿ ಜೊತೆ. ಮಕ್ಕಳಿಗೆ ಅಂತ ಏನಿಲ್ಲ, ನಮಗೂ ಕೂಡ ಆಗುತ್ತೆ. ಬಿಸಿ ಬಿಸಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಈ ಕಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿ ಕಾಯೋದಕ್ಕೆ ಇಟ್ಕೊಂಡು, ಬಾಣಲಿ ಕಾಯ್ತಿದ್ದಂಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಬೇಯಿಸಿ ಸಿಪ್ಪೆ ಸುಲಿದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ. ತುಂಬಾ ಈಸಿ ಅದು. ದೋಸೆಗಾಗಲಿ ಪೂರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಈಸಿ. ಆಲೂಗಡ್ಡೆ ಪಲ್ಯ ಮಾಡೋದಂತೂ ಯಾರಿಗೂ ಗೊತ್ತಿಲ್ಲ ಅನ್ನೋರು ಕೂಡ ಮಾಡ್ಕೊಬೋದು. ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಪಲ್ಯ ರೆಡಿಯಾಗುತ್ತೆ.
ಈ ಕಡೆ ದೋಸೆನೂ ರೆಡಿ ಆಯಿತು, ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಇದೇ ದೋಸೆಗೆ ಮಸಾಲೆ ದೋಸೆಗೆ ಹಾಕುವಂಥ ಕೆಂಪು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ದೋಸೆ ಆಗುತ್ತೆ. ಇಲ್ಲ ಅಂದರೆ ಇದ್ರ ಮೇಲೇ ಬೆಣ್ಣೆ ಹಾಕೊಳ್ಳೋದ್ರಿಂದ ಬೆಣ್ಣೆ ದೋಸೆ ರೆಡಿ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಇಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು ನಾ ಮಾಡಿದಂಥ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬು ಕೂಡ ಮಾಡ್ಕೊತಾ ಇಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮಗೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ನನ್ನ ಚಾನಲಲ್ಲಿ ನೋಡ್ಬೋದು. ಥ್ಯಾಂಕ್ ಯು.